2017 ಅನ್ನೋಷ್ಟರಲ್ಲಿ ನನ್ನ ಯೂಟ್ಯೂಬ್ ಅರ್ನಿಂಗ್ ನನ್ನ ಸ್ಯಾಲ್ರಿಗಿಂತ ಜಾಸ್ತಿ ಆಯಿತು. ಆವಾಗ ಡಿಸೈಡ್ ಮಾಡಿದೆ ನಾನು ಕ್ವಿಟ್ ಮಾಡಿ ಇದನ್ನು ಫುಲ್ ಟೈಮ್ ಮಾಡಬೇಕು, ಹಾಗೆ ಬೇರೆ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತಂದ್ಬಿಟ್ಟು ಆ ಒಂದು A to Z ಚಾನಲಿಂದ ಏನಿಲ್ಲ ಅಂತಂದ್ರೆ 80 ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ಅದೊಂದೇ ಚಾನಲಿಂದ ಬಂದಿದೆ ಇಲ್ಲಿವರೆಗೂ. ಎಲ್ಲಿಂದ ಎದರಿಂದ ಬರೀ ಗೂಗಲ್ ಆ್ಯಡ್ಸೆನ್ಸಿಂದ. ನಾನು ಸ್ಪಾನ್ಸರ್ಶಿಪ್ ಬಗ್ಗೆ ಹೇಳ್ತಿಲ್ಲ, ಅಫಿಲಿಯೇಟ್ ಬಗ್ಗೆ ಹೇಳ್ತಿಲ್ಲ, ಅದೆಲ್ಲ ಮತ್ತೆ ಬೇರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ಬೇರೆದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5 ರಿಂದ 7 ವರ್ಷದಲ್ಲಿ ಹೆಚ್ಚು ಕಡಿಮೆ 5 ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಇದೆ. ಯೂಟ್ಯೂಬು, ಫೇಸ್ಬುಕ್ಕು, ಅಫಿಲಿಯೇಟು, ಡಿಜಿಟಲ್ ಪ್ರಾಡಕ್ಟ್ಸು, ಕೋರ್ಸಸ್ಸು ಎಲ್ಲ ಸೇರಿ ಶುರುವಾಗಿದ್ದಲ್ಲಿ ಯೂಟ್ಯೂಬ್. 5 ಕೋಟಿ ದುಡಿದ್ರಾ? 5 ಕೋಟಿ ಹೆಚ್ಚು ಕಡಿಮೆ ಒಂದು 7-8 ವರ್ಷ ಅಂದ್ಕೊಳ್ಳಿ. 7-8 ವರ್ಷಕ್ಕೆ ಒಳ್ಳೇದಾ? ಒಳ್ಳೆ ಅಮೌಂಟ್ ಅಲ್ಲ. ಯಾರನ್ನು ಕೇಳೋವಾಗಿಲ್ಲ, ಯಾರನ್ನು ಕಷ್ಟಪಡೋಂಗಿಲ್ಲ, ಯಾವ ಲೇಬರರ್ಸ್ ಜೊತೆ ಒದ್ದಾಡೋಂಗಿಲ್ಲ, ಯಾವ ಪ್ರೊಡಕ್ಷನ್ ಯೂನಿಟ್ ಮಿಸ್ ಆಯಿತು ಅನ್ನೋಂಗಿಲ್ಲ. ನೋ ನೆಗೆಟಿವ್ಸ್. ಪಾಸಿಟಿವಲ್ಲಿ 5 ಕೋಟಿ ದುಡ್ಡು ಮಾಡೋದು ಭಾಳ ಕಷ್ಟ, ಪಾಸಿಟಿವ್ ವೇನಲ್ಲಿ. ನೆಗೆಟಿವ್ ವೇನಲ್ಲಿ ಸ್ಟ್ರಗಲ್ ಮಾಡಿ ದುಡ್ಡು ಮಾಡ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕಷ್ಟ ಇಲ್ಲದೆ, ಶ್ರಮ ಇರುತ್ತೆ, ಹೌದು, ಎಲ್ಲದರಲ್ಲೂ ಶ್ರಮ ಇರುತ್ತೆ, ಶ್ರಮ ಇಲ್ಲದಲ್ಲೇ ಏನೂ ಆಗೋದಿಲ್ಲ. ಬಟ್ ಬೆವರು ಸುರಿಸೋ ಅಂಥದ್ದು ಏನಿಲ್ಲ. ನಮ್ಮಲ್ಲಿರೋ ವಿದ್ಯೆನ ಬೇರೆಯವ್ರಿಗೆ ಹೇಳಿಕೊಟ್ಟು ನಾವು ಕೂಡ ದುಡ್ಡು ಮಾಡೋದಿದೆಯಲ್ಲ, ಇಟ್ಸ್ ಅ ಈಸಿ ಟಾಸ್ಕ್.